ಹೈಕಮಾಂಡ್ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ವಿ. ಮುಂಚೆಯಿಂದಾನು ನಾವು ಮುಸಲ್ಮಾನ ಕೊಟ್ಕೊಂಡು ಬರ್ತಾ ಇದ್ವಿ. ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ 5 ಸತಿ ಕೊಟ್ಟಿದ್ದೀವಿ, 5 ಸತಿ ಸೋತಿದ್ದಾರೆ. ಈ ಬಾರಿ ಆಗಲ್ಲ ಇಲ್ಲ ಸರ್, ಈ ಬಾರಿ ಕೊಡಿ ನಾವು ತೆಗೆಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ನಿರೀಕ್ಷೆ ಇದೆ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ, ಮುಸಲ್ಮಾನೇ ಕೊಡ್ಬೇಕಂತ ಕೇಳಿದ್ದೀವಿ. ಏನ್ ಹೇಳಿದ್ರು ನಾವು ಕೇಳ್ಬೋದಷ್ಟೇ, ನಾವು ಅಭಿಪ್ರಾಯ ಹೇಳ್ಬೋದಷ್ಟೇ. ತೀರ್ಮಾನ ಮಾಡೋದು ಯಾರು ನಮ್ಮ ಪಕ್ಷದಲ್ಲಿ? ಹೈಕಮಾಂಡ್. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬದಲಾಯಿಸಿ ಪಾರ್ಟಿನಲ್ಲಿ ಇನ್ಚಾರ್ಜ್ ಕೊಟ್ಟರೆ ಕೆಲಸ ಮಾಡ್ತೀವಿ. ಈಗ 3 ಬೈ ಎಲೆಕ್ಷನ್ ಬರ್ತದೆ, 3 ಈ ಬಾರಿಗೆ ಗೆಲ್ತೀವಿ ನಾವು. 3 ಚನ್ನಪಟ್ಟ ಇವತ್ತು ಬರ್ದಿಕೊಳ್ಳಿ. ನೆನ್ನೆನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಹೇಳಿದ್ದೀನಿ ನಾನು. ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕಲ್ಸ್ಕೊಂಡ್ರೆ, ಕುಮಾರಸ್ವಾಮಿ ಅವರು ಹಗ್ಲು ಕಲ್ಸ್ ನೋಡ್ತವ್ರೆ. ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ 30,000 ಲೀಡರ್ ಗೆಲ್ತೀವಿ, ಬರ್ದಿಕೊಳ್ಳಿದ್ದೀವಿ. ಇವತ್ತಿನ ತಾರೀಖು ಸಮೇತ ಡೇಟ್ ಸಮೇತ ಬರ್ದಿಕೊಳ್ಳಿ. ಈಗ ಶಿಗ್ಗಾಂವಿಯಲ್ಲಿ ನಿಮ್ ಸಮುದಾಯದ ನಡುವೆ ಟಿಕೆಟ್ಗೆ ಫೈಟ್ ಇದೆ. ಆ ವಿಚಾರ ಸಂಬಂಧಪಟ್ಟನೆ ಬೇರೆ ಸಮುದಾಯಕ್ಕೆ ಕೊಡಬೇಕು. ಈಗ ಡಿಮ್ಯಾಂಡ್ ಇದ್ರೆ ತಾನೇ ಫೈಟ್ ಇದೆ. ಈಗ ಬಿಜೆಪಿಯಲ್ಲಿ ಫೈಟ್ ಇದೆ, ಯಾರು ಕೇಳೋರೇ ಇಲ್ಲ ಅಂತ. ಈಗ ಬಿಜೆಪಿಯವರು ಕೇಳೋರಿದ್ದಾರ? ಎಲ್ಲ ಸಹಜ, ಅದು ರಾಜಕೀಯದಲ್ಲಿ ಸಹಜ. ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ, ಪಠಾಣ್ ಅವರು ಕೇಳ್ತಾರೆ, ಸುಬಾನಿ ಅವರು ಕೇಳ್ತಾರೆ, ಇನ್ಯಾರೋ ಇಬ್ರು ಕೇಳೋದು ತಪ್ಪೇನಿಲ್ಲ. ಇಬ್ರಾಹಿಂ CM ಇಬ್ರಾಹಿಂ ಮಗ ಫೈಜ್ ಅಂತ ಅವರು ಕೇಳ್ತಾರೆ. ಯಾರು ಒಬ್ರಿಗೆ ಕೊಡೋಕ್ ಸಾಧ್ಯ ಆಗ್ತದೆ? ಯಾರೋ ಒಬ್ರಿಗೆ ಯಾರು ಕೊಡ್ತಾರೆ? ನಿಮ್ಮ ಸಮುದಾಯದಿಂದ ಒಮ್ಮತದ ಅಭ್ಯರ್ಥಿಗೆ ಆಯ್ಕೆಗೆ ನಿಮ್ಮ ಸಮುದಾಯದಿಂದ ಒಬ್ಬರನ್ನ ಅಭ್ಯರ್ಥಿ ಮಾಡೋದಕ್ಕೆ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡ್ತೀರಾ? ತೀರ್ಮಾನ ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು. ಯಾರು ಪಾರ್ಟಿ ಮುಸಲ್ಮಾನ ಅಲ್ಪಸಂಖ್ಯಾತರಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಜಬ್ಬಾರ್ತಾ ಇದ್ದೀವಿ. ನಾವಿದ್ದೀವಿ, ನಸೀರ್ ಸಾಹೇಬ್ ಇದ್ದಾರೆ, ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿ ಫೈಲ್ ಮಾಡ್ತೀವಿ. ನಿಮ್ಮ ಮುಖ್ಯಮಂತ್ರಿ 5 ವರ್ಷ ಆಗ್ಬೇಕು ಅನ್ನೋದು ನಿಮ್ಮ ಇಚ್ಛೆ ಇದೆ ಎಲ್ಲ ಹೇಳಿದ್ದೀನಿ. ಆದ್ರೆ ದೇಶಪಾಂಡೆ ಅವರು ಈಗ ಮಾತನ್ನ ಹೇಳಿದ್ದಾರೆ, ನಮಗೂ ಕೂಡ ಸಿಎಂ ಆಗೋ ಆಸೆ ಇದೆ, ನಮಗೂ ಕೂಡ ಸಿಎಂ ಆಗೋದು ಆಸೆ ಇಲ್ವಾ? ನಿಮ್ಗೆ ಇದೆಯಾ ಇಲ್ವಾ? ಅವಕಾಶ ರುದ್ರಪಾಂಡೆ ಇಲ್ವಾ? ಎಲ್ಲರಿಗೂ ಸಿಎಂ ಆಗ್ತದೆ, ಎಲ್ಲರಿಗೂ ಆಸೆ. ನಿಮ್ಗೆ ಕುರ್ಚಿ ಖಾಲಿ ಇಲ್ಲ ನಿಮ್ಗೆ ಎಲ್ಲರಿಗೂ ಆಸೆ. ಈಗ ಮುಖ್ಯಮಂತ್ರಿ ಆಸೆ ಯಾರಿಗೂ ಇರಲ್ವಾ? ನಿಮ್ಗೆ ಈಗ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ, ಟಗರ್ ಕೂತವ್ರಲ್ಲಿ. ಟಗರ್ನ ಆ ಕುರ್ಚಿಯಿಂದ ಇಳಿಸೋದು ಬಹಳ ಕಷ್ಟ. ಕುರ್ಚಿ ಅದಾಗಲ್ಲ, ಸಾಧ್ಯ ಇಲ್ಲ. ಟಗರ್ ಸರ್, ಶಿಗ್ಗಾಂವಿ ವಿಚಾರ ಬರೋದಾದ್ರೆ ಶಿಗ್ಗಾಂವಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಯಾವುದೇ ಟೀಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಡಿಮ್ಯಾಂಡ್ ಇಲ್ಲ ಅಂತ. I don't think so. No, 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 no. I don't think so. No, no,